ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ಸರ್ವತೋ ವೃತ್ವಾ ಅತ್ಯತಿಷ್ಠದ್ದಶಾಂಗುಲಂ. ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯದ 31 ಶ್ಲೋಕದವರೆಗೆ ನಾವು ನೋಡಿದ್ದೀವಿ. 32ನೇ ಶ್ಲೋಕವನ್ನು ಇವತ್ತು ನೋಡಬೇಕು. 31ನೇ ಶ್ಲೋಕದಲ್ಲಿ ಬಂದಿರುವಂತಹ ಒಂದೆರಡು ವಿಷಯಗಳನ್ನು ಈಗ ಗಮನಿಸಬೇಕಾಗಿದೆ. 31ನೇ ಶ್ಲೋಕದ ಭಾಗವತ ತಾತ್ಪರ್ಯ ಏನಿದೆ, ಅಲ್ಲಿ ಬೃಹತ್ ತಂತ್ರ ಅನ್ನುವ ಶ್ಲೋಕದ ಗ್ರಂಥದಿಂದ ಉದ್ಧೃತವಾದ ಶ್ಲೋಕಗಳಲ್ಲಿ ಅನ್ನನಾಮಾನಂ, ಮಾನಸಂ, ವಿಜ್ಞಾನಂ, ಆನಂದಂ ಅಂತ ಹೀಗೆಲ್ಲ ಶಬ್ದ ಇದೆ. ಅಲ್ಲಿ ಒಂದು ಪ್ರಶ್ನೆ ಬರ್ತದೆ. ತೈತ್ತರೀಯ ಉಪನಿಷತ್ತಿನಲ್ಲಿ ಈ ಜೀವ ಇಲ್ಲಿಂದ ಉತ್ಕ್ರಮಣ ಮಾಡುವಾಗ ಹೇಗೆ ಮಾಡ್ತಾನೆ ಅನ್ನೋದನ್ನು ವರ್ಣಿಸುವಂತಹ ಒಂದು ಪ್ರಸಂಗ ಇದೆ. ಸಯ ಏವಂ ವಿತ, ಹೀಗೆ ಬ್ರಹ್ಮಜ್ಞಾನವನ್ನು ಪಡೆದಂತಹ ಸಾಧಕ ಅಸ್ಮಾನ್ ಲೋಕಾತ್ ಪ್ರೇತ್ಯ, ಈ ಜಗತ್ತಿನಿಂದ ಹೊರಟು, ಏತಂ ಅನ್ನಮಯಮಾತ್ಮಾನ ಉಪಸಂಕ್ರಾಮತಿ, ಮೊದಲು ಅನ್ನಮಯ ಎಂಬ ಹೆಸರಿನ ಭಗವಂತನನ್ನ ತಲುಪಿ ಅಲ್ಲಿಂದ ಮುಂದೆ ದಾಟಿ ಪ್ರಾಣಮಯ ಪರಮಾತ್ಮ ಮುಂದೆ, ಅದರ ನಂತರ ಮನೋಮಯ, ಅದರ ನಂತರ ವಿಜ್ಞಾನಮಯ, ಅದರ ನಂತರ ಆನಂದಮಯ ಅಂತ ಹೀಗಿದೆ. ಅಲ್ಲೆಲ್ಲ ಅನ್ನಮಯಾದಿ 5 ರೂಪಗಳನ್ನು ವರ್ಣನೆ ಮಾಡಿದ್ದಾರೆ. ಇಲ್ಲಿ ಪೃಥ್ವ್ಯಾದಿಗಳಲ್ಲಿರುವಂತಹ ಆಯಾ ರೂಪಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಅವಕ್ಕೆ ಹೊಂದಾಣಿಕೆ ಹೇಗೆ ಅಂತ ಪ್ರಶ್ನೆ ಬಂದರೆ, ಆ ಶ್ಲೋಕದಲ್ಲಿ ಭೂಮಿ ಅಪ್ಗಂ ಅನ್ನನಾಮಾನಂ ಅಂತಿದೆಯಲ್ಲ, ಭೂಮಿ ಮತ್ತು ಪೃಥ್ವಿ ಮತ್ತು ಜಲದಲ್ಲಿರುವಂತಹ ಅನ್ನನಾಮ ಅಂತಂದ್ರೆ ಅನ್ನಮಯ ನಾಮ ಅನಿರುದ್ಧ ಅಂತ ತಿಳ್ಕೊಳ್ಬೇಕು. ಅಲ್ಲಿ ಶ್ಲೋಕದಲ್ಲಿ ಹೇಳಿರುವುದು, ಬೃಹತ್ ತಂತ್ರದ ಶ್ಲೋಕದಲ್ಲಿರುವುದು ಅನ್ನನಾಮ ಅಂತ ಇರಬಹುದು. ಅದಕ್ಕೆ ಅನ್ನಮಯ ನಾಮ ಅಂತ ತೈತ್ತರೀಯ ಉಪನಿಷತ್ತಿಗೆ ಅನುಸಾರವಾಗಿ ಹೊಂದಿಸ್ಕೋಬೇಕು. ಮುಂದೆ ಎಲ್ಲ ಕಡೆನೂ ಕೂಡ ಹೀಗೆ ಮಯ ಅನ್ನುವುದನ್ನ ಅಧ್ಯಾಹಾರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಯಾದವಾರ್ಯರು. ಪ್ರಾಣ ಅಂದ್ರೆ ಪ್ರಾಣಮಯ ಅಂತರ್ಥ, ಮಾನಸ ಅಂದ್ರೆ ಮನೋಮಯ ಅಂತರ್ಥ, ವಿಜ್ಞಾನ ಅಂದ್ರೆ ವಿಜ್ಞಾನಮಯ ಅಂತರ್ಥ, ಆನಂದ ಅಂದ್ರೆ ಆನಂದಮಯ ಅಂತರ್ಥ. ಹೀಗೆಲ್ಲ ಕಡೆನೂ ಮಾಡ್ಕೊಳ್ಬೇಕು. ಇದು ನಾವು ಕಳೆದ ದಿವಸ ಬಿಟ್ಟಂತಹ ಒಂದಂಶ. ಎಲ್ಲಾ ದೇವತೆಗಳು ಕೂಡ ಈ ಅವ್ಯಕ್ತ ಅಂದ್ರೆ ಲಕ್ಷ್ಮೀದೇವಿಯಲ್ಲಿರುವಂತಹ ಆನಂದಮಯನನ್ನ ನೇರವಾಗಿ ತಲುಪುವುದಿಲ್ಲ. ಅದು ಇರುವುದು ಈ ಚತುರ್ಮುಖ ಮೊದಲಾದ ದೇವತೆಗಳಿಗೆ ಮಾತ್ರ. ಬ್ರಹ್ಮಾದ್ಯಾಹ ಕೇಚಿ ದೇವಾತ್ರ ಅಂತ ಅಲ್ಲಿ ವರ್ಣಿಸಿರುವುದು. ಬ್ರಹ್ಮ, ಸರಸ್ವತಿ, ವಾಯು, ಭಾರತೀಯರು ಮಾತ್ರ ನೇರವಾಗಿ ಅವ್ಯಕ್ತಾಂತರ್ಗತನಾದ ಆನಂದಮಯನನ್ನು ತಲುಪ್ತಾರೆ. ಉಳಿದ ದೇವತೆಗಳು ತಮ್ಮ ಸ್ವೋತ್ತಮರನ್ನ ತಲುಪ್ತಾರೆ. ಮೊದಲು ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಹೀಗೆ ಅವರೆಲ್ಲರನ್ನು ತಲುಪಿ ಮುಂದೆ ಆನಂದಮಯನಾದ ಭಗವಂತನ ಬಗ್ಗೆ ಬಳಿಗೆ ಹೋಗ್ತಾರೆ ಅಂತ ಅರ್ಥ. ತದನ್ಯೇ ಕ್ರಮಶಃ ಪರಾನ್ ಅಂತಿದೆಯಲ್ಲ ಆ ಶ್ಲೋಕದಲ್ಲಿ. ಪರಾನ್ ಅಂದ್ರೆ ಪ್ರಾಣಮಯಾದೀನ್, ಪ್ರಾಣಮಯ ಮೊದಲಾದ ಭಗವಂತನ ರೂಪಗಳನ್ನ ಅಂತ ಅರ್ಥ. ಅಲ್ಲಿಯೂ ಯಾದವಾರ್ಯದ ವಿವರಣೆ ಇದೆ. ಭೂಮಿ ಅಪಭಿಮಾನಿನೋ ದೇವಾಹ, ಜಲಕ್ಕೂ ಭೂಮಿಗೂ ಮತ್ತು ನೀರಿಗೂ ಅಭಿಮಾನಿಗಳಾದ ದೇವತೆಗಳು ಪ್ರಾಣಮಯವಾದ ಭಗವಂತನ ರೂಪ, ಪ್ರಾಣಮಯ ಅಂತ ಹೇಳಿಸ್ಕೊಂಡಿರೋ ಭಗವಂತನ ರೂಪ, ಪ್ರದ್ಯುಮ್ನ ರೂಪ, ಅದನ್ನ ತಲುಪ್ತಾರೆ. ಅದಕ್ಕೆ ಅವರು ನೇರವಾಗಿ ಮೊದಲು ಅವರು ಹೋಗುವುದು ಅಲ್ಲಿಗೆ. ಇನ್ನ ಅಗ್ನಿ ಮತ್ತು ವಾಯುವಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಮನೋಮಯ ಸಂಕರ್ಷಣನನ್ನ ತಲುಪ್ತಾರೆ. ಮನಸ್ಸು ಮೊದಲಾದ ತತ್ವಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ವಿಜ್ಞಾನಮಯನಾದಂತಹ ವಾಸುದೇವನನ್ನ ತಲುಪ್ತಾರೆ, ಹೊರತು ಸಾಕ್ಷಾತ್ ಆನಂದಮಯನನ್ನ ತಲುಪೋದಿಲ್ಲ. ಇದೊಂದು ವಿಷಯವನ್ನು ನಾವು ಗಮನಿಸಬೇಕಾಗಿತ್ತು. ಮುಂದೀಗ 32ನೇ ಶ್ಲೋಕದ ಕಡೆಗೆ ಗಮನ ಹರಿಸೋಣ. ಘ್ರಾಣೇನ ಗಂಧಂ ರಸನೇನ ವೈ ರಸಂ ರೂಪಂ ತು ದೃಷ್ಟ್ಯಾ ಸ್ಪರ್ಶಂ ತ್ವಚೈವ ಶ್ರೋತ್ರೇಣ ಚೋಪೇತ್ಯ ನಭೋ ಗುಣಂ ತತ್ ಪ್ರಾಯೇಣ ನಾವೃತ್ತಿ ಮುಪೈತಿ ಯೋಗಿ ಅಂತ ಆ 32ನೇ ಶ್ಲೋಕ ನಾವೀಗ ನೋಡಬೇಕಾಗುತ್ತೆ.
ಮಹಾರಾದಿ ಮಹತ್ತತ್ವ, ಮಹರ್ಲೋಕ, ಜನಲೋಕ ಮತ್ತು ತಪೋಲೋಕ, ಮುಂದೆ ಸತ್ಯಲೋಕ ಮತ್ತು ವೈಕುಂಠದ ಮುಕ್ತ ಸ್ಥಾನ, ಅಲ್ಲಿರುವಂತಹ ಎಲ್ಲ ಜೀವನ್ಮುಕ್ತರಾದವರು ಪೃಥ್ವಿ ಆವರಣದಲ್ಲಿರುವಂತಹ ಅನ್ನಮಯ ಅನಿರುದ್ಧನನ್ನು ಸೇರ್ತಾರೆ. ಅದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಅದಾದಮೇಲೆ ಪೃಥ್ವಿ, ಗಂಧ, ಅಪು, ರಸ, ತೇಜಸ್, ರೂಪ, ಆಕಾಶ, ಶಬ್ದ, ಮನಸ್ಸು, ಬುದ್ಧಿ ಕ್ರಮವಾಗಿ ಮೊದಲು ಹೇಳಲ್ಪಟ್ಟದ್ದು ಆಮೇಲೆ ಹೇಳಲ್ಪಟ್ಟದ್ರಲ್ಲಿ ಲಯ ಹೊಂದುತ್ತದಲ್ಲ, ಆಗ ಆ ಲಯ ಹೊಂದುವ ಕಾಲದಲ್ಲಿ ಜೀವನ್ಮುಕ್ತರು ಕೂಡ ಆಯಾ ತತ್ವಗಳಲ್ಲಿರುವಂತಹ ಭಗವಂತನ ರೂಪವನ್ನು ತಲುಪ್ತಾರೆ. ಮತ್ತು ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶಗಳನ್ನು ಸೇರುವಾಗ ಅಲ್ಲಿರುವಂತಹ ಘ್ರಾಣ, ಅಲ್ಲಿ ಇರುವಂತಹ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದಗಳನ್ನು ತಮ್ಮ ಘ್ರಾಣೇಂದ್ರಿಯ, ರಸನೇಂದ್ರಿಯ, ಚಕ್ಷುರೇಂದ್ರಿಯ, ತ್ವಗೇಂದ್ರಿಯ ಮತ್ತು ಶ್ರೋತ್ರೇಂದ್ರಿಯಗಳಿಂದ ಕ್ರಮವಾಗಿ ಅವರು ಅನುಭವಿಸ್ತಾರೆ. ಇದನ್ನು ಈ ಶ್ಲೋಕದಲ್ಲಿ ಹೇಳಿರೋದು. ಮುಂದೆ ಪ್ರಾಯೇಣ ನಾವೃತ್ತಿ ಉಪೈತಿ ಯೋಗಿ, ಮುಂದೆ ಅವರಿಗೆ ಸಂಸಾರಕ್ಕೆ ಬರುವಂತಹ ಪ್ರಸಂಗ ಬರೋದಿಲ್ಲ. ಸ್ವಲ್ಪ ಅದನ್ನೇ ವಿಸ್ತರಿಸಿ ಹೇಳುವುದಾದರೆ, ಈ ಬ್ರಹ್ಮಪ್ರಳಯ ಕಾಲ ಬಂದಾಗ ಪೃಥ್ವಿ ಅನಂತರ ಗಂಧವನ್ನು ತಲುಪ್ತಾನೆ, ಅನಂತರ ಜಲವನ್ನು ಹೊಂದುತ್ತಾನೆ, ಜಲದ ನಂತರ ರಸವನ್ನು, ನಂತರ ಅಗ್ನಿಯನ್ನು, ಅಗ್ನಿಯ ನಂತರ ರೂಪವನ್ನು, ನಂತರ ವಾಯುವನ್ನು, ಅನಂತರ ಸ್ಪರ್ಶವನ್ನು, ಅನಂತರ ಆಕಾಶವನ್ನು, ಅನಂತರ ಶಬ್ದವನ್ನು ಕ್ರಮವಾಗಿ ಹೊಂದುತ್ತಾನೆ ಅಂತ ನಾವು ತಿಳಿಬೇಕು. ಆ ಸಂದರ್ಭದಲ್ಲಿ ಘ್ರಾಣದಿಂದ ಗಂಧವನ್ನು, ತನ್ನ ಜಿಹ್ವೇಂದ್ರಿಯದಿಂದ ರಸವನ್ನು, ಚಕ್ಷುರೇಂದ್ರಿಯದಿಂದ ರೂಪವನ್ನು, ತ್ವಗೇಂದ್ರಿಯದಿಂದ ಸ್ಪರ್ಶವನ್ನು, ಶ್ರೋತ್ರೇಂದ್ರಿಯದಿಂದ ಶಬ್ದವನ್ನು ಹೀಗೆ ಅನುಭವಿಸ್ತಾನೆ. ವಿಜಯಧ್ವಜರು ಹೇಳುವಂತೆ ಇದು ಪಂಚ ತನ್ಮಾತ್ರಗಳ ಪ್ರಳಯ ಪ್ರಕರಣ. ಅವ್ಯಕ್ತದಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ, ಅಹಂಕಾರದಿಂದ ಪಂಚತನ್ಮಾತ್ರಗಳು, ಮುಂದೆ ಪಂಚಮಹಾಭೂತಗಳು ಹೀಗೆಲ್ಲ ಹುಟ್ಟಿವೆ. ಆ ಪಂಚತನ್ಮಾತ್ರಗಳನ್ನೇ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಈ ಶಬ್ದದಿಂದ ನಾವು ಹೇಳೋದು. ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಬರೋದಿದೆ, ಸ್ಪರ್ಶಾದಯೋಪಿ ವಾಯುವಾದೇಹೇ ಸೂಕ್ಷ್ಮಾವಸ್ಥಾ ಪ್ರಕೀರ್ತಿತಾ. ಈ ಪಂಚತನ್ಮಾತ್ರಗಳೇನಿವೆ, ಸ್ಪರ್ಶ, ರಸ, ಗಂಧ, ರೂಪ ಮೊದಲಾದದ್ದು, ಇವು ವಾಯು, ಆಕಾಶ, ತೇಜಸ್ಸು, ಜಲ ಮತ್ತು ಪೃಥ್ವಿಗಳ ಸೂಕ್ಷ್ಮಾವಸ್ಥೆಗಳು. ಅದರಿಂದ ಪಂಚತನ್ಮಾತ್ರಗಳಿಂದ ಮುಂದೆ ಪಂಚಮಹಾಭೂತಗಳು ಹುಟ್ಟೋರು. ಆ ಕಾರಣಕ್ಕಾಗಿಯೇ ಯಾದವಾರ್ಯರ ಟಿಪ್ಪಣಿಯಲ್ಲಿ ಹೀಗಿದೆ, ತಾಮಸಾಹಂಕಾರ ಕಾರ್ಯಾಣಂ ಭೂತ ಸೂಕ್ಷ್ಮಾಣಂ ತೈಜಸಾಹಂಕಾರ ಕಾರ್ಯಾಣಂ ಇಂದ್ರಿಯಾದೀನಾಂ ಚ ಲಯಂ ದರ್ಶಯನ್ ಅಂತ. ಈ ಭೂತ ಸೂಕ್ಷ್ಮಗಳೇನಿವೆ ಇವೆಲ್ಲವೂ ಕೂಡ ತಾಮಸಾಹಂಕಾರದಿಂದ ಹುಟ್ಟಿದ್ದು. ಅವ್ಯಕ್ತದಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ, ಹೀಗೆಲ್ಲ ಬಂದಿದೆ. ಆ ಅಹಂಕಾರದಲ್ಲೂ ಸಾತ್ವಿಕ, ರಾಜಸ, ತಾಮಸ ಅಂತ 3 ಥರದ ಅಹಂಕಾರ ಇದೆ. ತಾಮಸ ಅಹಂಕಾರಗಳಿಂದ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮೊದಲಾದ ತನ್ಮಾತ್ರಗಳು ಹುಟ್ಟಿವೆ. ಅವುಗಳನ್ನೇ ಭೂತ ಸೂಕ್ಷ್ಮಗಳು ಅಂತ ಹೇಳೋದು. ಇವುಗಳು ಹೇಗೆ ಲಯ ಹೊಂದುತ್ತವೆ ಅಂತನ್ನೋದನ್ನು ಇಲ್ಲಿ ತಿಳಿಸ್ತಿದ್ದಾರೆ. ಮತ್ತೆ ತೈಜಸ ಅಹಂಕಾರದ ಕಾರ್ಯವಾದಂತಹ ಇಂದ್ರಿಯಗಳು ಅವು ಹೇಗೆ ಲಯ ಹೊಂದುತ್ತವೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದನ್ನೇ ಯಾದವಾರ್ಯರು ಹೇಳ್ತಾರೆ. ನಾವು ಅದನ್ನು ಈಗಾಗಲೇ ಒಂದ್ಸಲ ನೋಡಿದ್ದೀವಿ. ಯೋಗಿಯಾದವನು ಪೃಥ್ವಿಯನ್ನು ತಲುಪಿ, ಅಂದರೆ ಪೃಥ್ವಿಯಲ್ಲಿರುವ ಭಗವಂತನ ರೂಪವನ್ನು ತಲುಪಿ ಅಲ್ಲಿಂದ ಮುಂದೆ ಗಂಧವನ್ನು ತಲುಪ್ತಾನೆ. ಅದರ ನಂತರ ಜಲವನ್ನು, ಜಲದ ನಂತರ ರಸವನ್ನು, ಅದರ ನಂತರ ಅಗ್ನಿ, ರೂಪ, ಅದರ ನಂತರ ವಾಯು, ಅದರ ನಂತರ ಸ್ಪರ್ಶ, ಅದರ ನಂತರ ಆಕಾಶ, ಅದರ ನಂತರ ಆಕಾಶದ ಗುಣವಾದ ಶಬ್ದ, ಇವುಗಳೆಲ್ಲವನ್ನೂ ಹೀಗೆ ತಲುಪ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಈ ತಾಮಸಾಹಂಕಾರದ ಕಾರ್ಯಗಳಾದ ಈ ಪಂಚತನ್ಮಾತ್ರಗಳೆಲ್ಲವೂ ನಷ್ಟ ಆದಮೇಲೆ, ಅವುಗಳು ನಷ್ಟ ಆಗುವಾಗ ಅವುಗಳ ಜೊತೆಗೇನೆ ಜೀವ ಮುಂದೆ ಹೋಗಿರ್ತಾನೆ. ಮುಂದೆ ತೈಜಸಾಹಂಕಾರದ ಕಾರ್ಯಗಳನ್ನು ಕರೆಸ್ಕೊಂಡಿರುವಂತಹ ಘ್ರಾಣ, ರಸನ, ಚಕ್ಷುರೇಂದ್ರಿಯ, ತ್ವಗೇಂದ್ರಿಯ ಮತ್ತು ಶ್ರೋತ್ರ, ಇವುಗಳ ಮೂಲಕ ಅಲ್ಲಲ್ಲಿರುವಂತಹ ಭಗವಂತನ ರೂಪಗಳನ್ನು
ಅವನು ತಲುಪ್ತಾನೆ. ಘ್ರಾಣಾದ್ಯಂತರ್ಗತ ಹರಿಮೂರ್ತಿಭಿ ಸಹ. ಮುಕ್ತಿಗೆ ಹೋದ ಮೇಲೆ ಮಾತ್ರ ಅಲ್ಲ, ಮುಕ್ತಿಗೆ ಹೋಗುವುದಕ್ಕಿಂತ ಮುಂಚೆ ಮುಕ್ತಿಯ ಮಾರ್ಗದಲ್ಲೂ ಕೂಡ ಹೀಗೆ ಇದೆಲ್ಲವನ್ನು ಅವನು ಅನುಭವಿಸ್ತಾನೆ. ರೂಪ ರಸ ಇತ್ಯಾದಿಗಳನ್ನು ಅನುಭವಿಸ್ತಾನೆ ಅಂತ ತಾತ್ಪರ್ಯ. ಅದಲ್ಲದೆ ಈ ಶ್ಲೋಕ ಏನಿದೆ 32ನೇ ಶ್ಲೋಕ, ಇದು ಮುಕ್ತರು ಅನುಭವಿಸುವಂತಹ ಭೋಗವನ್ನು ಹೇಳುವ ಶ್ಲೋಕ ಅಂತಲೂ ವ್ಯಾಖ್ಯಾನಿಸಬಹುದು. ಮೊದಲನೇ ವ್ಯಾಖ್ಯಾನ ಮುಕ್ತಿಗೆ ಹೋಗುವ ಸಾಧಕರು ಮಾರ್ಗ ಮಧ್ಯದಲ್ಲಿ ಮಾಡುವ ಭೋಗವನ್ನು ಹೇಳುವ ವ್ಯಾಖ್ಯಾನ. ಎರಡನೇದು ಮುಕ್ತಿಗೆ ಹೋದ ಮೇಲೆ ಮಾಡುವ ಭೋಗ. ಪಂಚೇಂದ್ರಿಯೈ ಯೇ ವಿಷಯಾ ಯಷ್ಟವ್ಯಾ ಸರ್ವತೋವರಾಹ. ಪಂಚೇಂದ್ರಿಯಗಳಿಂದ ನಾವು ಯಾವ ವಿಷಯಗಳನ್ನು ಅನುಭವಿಸಬೇಕು, ಶ್ರೇಷ್ಠವಾದ ವಿಷಯಗಳು. ಮಾನಸಾಶ್ಚ ಅಖಿಲಾನ್ ಪ್ರಾಪ್ಯ, ಮನಸ್ಸಿನಿಂದ ಏನನ್ನು ಅನುಭವಿಸಬೇಕು ಅದೆಲ್ಲವನ್ನೂ ಕೂಡ ಮುಕ್ತವು ಮೋದಂತಿ ದೇವತಾ. ಆ ಮುಕ್ತಿಯಲ್ಲಿ ದೇವತೆಗಳು ಅನುಭವಿಸ್ತಾರೆ, ಉಳಿದವರೆಲ್ಲರೂ ಅನುಭವಿಸ್ತಾರೆ, ದೇವತೆಗಳು ಮಾತ್ರ ಅಲ್ಲ. ತಥಾ ಉದ್ರಿಕ್ತ ನಿಜಾನಂದ ನಿತ್ಯಾನಂದ ಅಸಂವೃತ. ಅವರ ಸ್ವರೂಪಭೂತವಾದ ಆನಂದ ಅಲ್ಲಿ ವ್ಯಕ್ತ ಆಗ್ತದೆ, ಅದನ್ನ ಅವರು ಅನುಭವಿಸ್ತಾ ಅಲ್ಲಿ ಮುಂದುವರಿತಾರೆ ಅಂತ ತಾತ್ಪರ್ಯ. ಇಲ್ಲೇನು ಜಡದ ಈ ಲಯವನ್ನು ಹೇಳ್ತಿದ್ದಾರೆ, ಅದು ಜಡದ ಲಯವನ್ನು ಹೇಳ್ತಾರೆ, ಹಾಗೆ ಚೇತನದ ಲಯವನ್ನು ಹೇಳ್ತಾರೆ. ಅತ್ರ ತತ್ತತ್ಕಾರ್ಯ ಜಡಾನಾಂ ತತ್ತತ್ ಕಾರಣ ಜಡೇಶು ಲಯ. ಒಂದು ಜಡವಾದ ಕಾರಣದಿಂದ ಒಂದು ಜಡವಾದ ಕಾರ್ಯ ಹುಟ್ಟಿದರೆ ಆ ಕಾರ್ಯ ಅನ್ನೋದು ತನಗೆ ಕಾರಣವಾದ ಜಡದಲ್ಲೇ ಲಯ ಹೊಂದುತ್ತದೆ. ಮತ್ತೆ ಆ ಕಾರ್ಯಕ್ಕೊಬ್ಬ ಅಭಿಮಾನಿ ದೇವತೆ ಇರ್ತಾನೆ, ಕಾರಣಕ್ಕೊಬ್ಬ ಅಭಿಮಾನಿ ದೇವತೆ ಇರ್ತಾನೆ. ಕಾರ್ಯದ ಅಭಿಮಾನಿ ದೇವತೆ ಕಾರಣದ ಅಭಿಮಾನಿ ದೇವತೆಯಲ್ಲಿ ಉತ್ತಮ ದೇವತೆಯಲ್ಲಿ ಲಯ ಹೊಂದುತ್ತಾನೆ. ಹೀಗರ್ಥ ಆಗುತ್ತೆ. ಈ ಹಿಂದಿನ 31ನೇ ಶ್ಲೋಕದಲ್ಲಿ ತಥೋ ವಿಶೇಷಂ ಪ್ರತಿಪದ್ಯ ನಿರ್ಭಯ ಅಂತ ಏನಿದೆಯಲ್ಲ, ಅಲ್ಲಿ ಭಾಗವತ ತಾತ್ಪರ್ಯದ ಶ್ಲೋಕ ಇದೆಯಲ್ಲ, ಬ್ರಹ್ಮತರ್ಕದ್ದು. ಪ್ರಾಪ್ಯ ನಾವೃತ್ತಿ ಮಾಯಾಂತಿ ಶಾಂತಿಭೂತಾ ನಿರಾಮಯ ಅಂತ. ಶಾಂತಿಭೂತರಾಗುವುದಂದ್ರೆ ಪರಮಾತ್ಮನಲ್ಲಿಯೇ ಮನಸ್ಸಿಟ್ಟು ಅಂತ ಅದರ ಅರ್ಥ. ಅಲ್ಲಿ ಶೀತೀಭೂತ ಅಂತನೂ ಒಂದು ಪಾಠ ಇದೆ. ಗೋವಿಂದಾಚಾರ್ಯ ಶೀತೀಭೂತ ಅನ್ನೋ ಪಾಠ ಇಟ್ಕೊಂಡಿದ್ದಾರೆ. ಮೋಕ್ಷ ಶೀತೀಭಾವ ಶಮಃ ಅಮೃತಂ ಅಂತ ಒಂದು ಕೋಶವನ್ನು ಅವರು ಉದ್ಧರಿಸ್ತಾರೆ. ಮೋಕ್ಷ ಅಂದರೆ ಶೀತೀಭಾವ, ತಂಪಾಗುವುದು. ಅದೇನೆಂದರೆ ತಾಪತ್ರಯ ಶೂನ್ಯತ್ವಾಚ್ಯ ಮೋಕ್ಷಸ ಶೀತೀಭಾವ ಪದವಾಚ್ಯತ್ವ. ಸಂಸಾರದಲ್ಲಿ 3 ಥರದ ತಾಪಗಳಿರ್ತವೆ, ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕ. ಅವು 3 ಆ ತಾಪ ಬಿಸಿ ಇರುವುದಿಲ್ಲ, ಅದರಿಂದ ಮೋಕ್ಷ ಅನ್ನೋದು ತಂಪಾಗಿರ್ತದೆ ಅಂತ ಶೀತೀಭಾವ ಅನ್ನುವ ಪಾಠ ಹೆಚ್ಚು ಸೂಕ್ತ ಅಂತ ಹೇಳ್ತಾರೆ ಗೋವಿಂದಾಚಾರ್ಯ. 32ನೇ ಭಾಗವತ ಶ್ಲೋಕದ ಭಾಗವತ ತಾತ್ಪರ್ಯ ಶ್ಲೋಕದಲ್ಲಿ ಮಾನಸಾಶ್ಚ ಅಖಿಲಾನ್ ಪ್ರಾಪ್ಯ. ಮಾನಸವಾದ ಭೋಗಗಳು ಅಂದರೆ ಮನಸ್ಸಿನ ಸಂಕಲ್ಪದಿಂದ ಮಾತ್ರ ಮಾಡಿದರೆ ಸಾಕು, ವಿಶೇಷ ಪ್ರಯತ್ನ ಅಲ್ಲಿ ಪಡಬೇಕಾಗಿಲ್ಲ. ಆಲೋಚನೆ ಮಾಡಿದ ಮಾತ್ರದಿಂದ ಅವರಿಗೆ ಏನೇನು ಭೋಗ ಸಿಗಬೇಕೋ ಅದೆಲ್ಲವನ್ನು ಅನುಭವಿಸ್ತಾರೆ ಅಂತ ತಾತ್ಪರ್ಯ ಆಗ್ತದೆ. ಮುಂದೆ 33ನೇ ಶ್ಲೋಕ. ಆಕಾಶ ತತ್ವವನ್ನು ಸೇರಿದ ಮೇಲೆ ಈ ಭಗವಂತನೇ ಈ ಎಲ್ಲ ಜ್ಞಾನಿಗಳನ್ನ ಕರ್ಕೊಂಡು ಬಂದಿರ್ತಾನೆ. ಪಂಚಮಹಾಭೂತಗಳು, ಅವುಗಳ ತನ್ಮಾತ್ರಗಳು ಮತ್ತು ಅದರ ದೇವತೆಗಳು, ಇವರೆಲ್ಲರಲ್ಲಿ ಅಂತರ್ಯಾಮಿಯಾದ ತನ್ನ ರೂಪ, ಈ ರೂಪಗಳೊಂದಿಗೆ ಮನಸ್ತತ್ವದಲ್ಲಿರುವಂತಹ ಮನೋಮಯ ಸಂಕರ್ಷಣವನ್ನು ಬಂದು ತಲುಪ್ತಾನೆ. ಅವನು ಮನೋಮಯಂ ದೇವಂ ವಿಕಾರ್ಯಂ ಸನಾತನೋಸೋ ಭಗವಾನ್ ಅನಾದಿಹಿ. ಅವನು ಸನಾತನ, ಅದಕ್ಕೇನರ್ಥ ಅಂತ ಮುಂದೆ ಹೇಳ್ತಾರೆ. ಸಂಸಾಧ್ಯ ಮತ್ಯ ಸಹ ತೇನ ಯಾತಿ. ಅವನೇ ಈ ರಾಜಸ ಅಹಂಕಾರದಿಂದ ಅಥವಾ ವೈಕಾರಿಕ ಅಹಂಕಾರದಿಂದ ಹುಟ್ಟಿದ ದೇವತೆಗಳನ್ನು ಲೋಕಪ್ರೇರಕರನ್ನಾಗಿ ಮಾಡಿದವನು. ಈಗ ಎಲ್ಲರನ್ನೂ ಮುಕ್ತಿಗೆ ಕರ್ಕೊಂಡು ಹೊರಟವನು ಅವನೇ. ಇದು ವಿಜಯಧ್ವೇತರು ಹೇಳಿದಂಥ ಅರ್ಥ. ಭೂತ ಸೂಕ್ಷ್ಮ ಇಂದ್ರಿಯ ಸನ್ನಿಕರ್ಷ ಅರ್ಥ. ಭೂತ ಸೂಕ್ಷ್ಮಗಳು ಅಂದರೆ ಶಬ್ದ ತನ್ಮಾತ್ರಗಳು ಮೊದಲಾದದ್ದು. ಪಂಚಮಹಾಭೂತಗಳು
ಇವೆಲ್ಲದರ ಜೊತೆಗೆ ಜೀವರಾಶಿಭಿ ಇಂದ್ರಿಯೈಶ್ಚ ತದಭಿಮಾನಿಭಿ, ಎಲ್ಲ ಈ ಜೀವರನ್ನು ಕರ್ಕೊಂಡು ಮುಕ್ತಿಗೆ ಹೊರಟಿದ್ದಾನೆ, ಇಂದ್ರಿಯಗಳ ಅಭಿಮಾನಿ ದೇವತೆಗಳನ್ನು ಕರ್ಕೊಂಡು ಹೊರಟಿದ್ದಾನೆ. ಇವನು ಅನಾದಿ. ವಿಕಾರ್ಯಂ ವಿವಿಧ ಕಾರ್ಯಯುಕ್ತಂ, ವಿಕಾರ್ಯ ಅಂದರೆ ಈ ದೇವತೆಗಳಿಗೆ ವಿವಿಧ ಕಾರ್ಯಗಳಿವೆ, ಆ ಎಲ್ಲ ಕಾರ್ಯ ಮಾಡಿಕೊಟ್ಟವನು, ಅವರನ್ನು ಆಯಾ ಪದವಿಯಲ್ಲಿ ಇರಿಸಿದವನು ಇವನು. ಮುಂದೆ ಚತುರ್ಮುಖ ಬ್ರಹ್ಮನಲ್ಲಿರುವ ಮನೋಮಯ ರೂಪ ತನ್ನದೇ ಏನಿದೆ ಅಲ್ಲಿಗೆ ತಾನು ಹೋಗಿ ತಲುಪ್ತಾನೆ. ಭಾಗವತ ತಾತ್ಪರ್ಯವೂ ಅದನ್ನು ಹೇಳಿದೆ. ಭೂತ ಸೂಕ್ಷ್ಮೇಂದ್ರಿಯೈಶ್ಚ ಸಹ ಅನಾದಿ ಭಗವಾನ್ ಆಕಾಶಕಃ ಮನೋಮಯಂ ಯಾತಿ. ಭೂತ ಸೂಕ್ಷ್ಮೇಂದ್ರಿಯ ಸನ್ನಿಕರ್ಷಾತ್ ಅಂದರೆ ಭೂತಗಳು ಮತ್ತು ಭೂತ ಸೂಕ್ಷ್ಮಗಳು ಮತ್ತು ಇಂದ್ರಿಯಗಳು ಇವುಗಳೆಲ್ಲವನ್ನೂ ಸೇರಿ ಆಕಾಶದಲ್ಲಿರುವಂತಹ ಅನಾದಿಯಾದ ಭಗವಂತ ಮನೋಮಯ ರೂಪವನ್ನು ಹೋಗಿ ತಲುಪ್ತಾನೆ. ಅವನನ್ನೇ ನಾದವತ್ವಾತ್ ಸನಾತನ ಅಂತ ಹೇಳಿರೋದು. ಸನಾತನ ಅಂದರೆ ಅನಾದಿ ಅಂತ ನಮ್ಗೆ ಗೊತ್ತಿದೆ. ಸನಾತನೋಸೋ ಭಗವಾನ್ ಅನಾದಿ ಅಂತ ಬಂದಿದೆ ಆ ಶ್ಲೋಕದಲ್ಲಿ. ಅನಾದಿ ಅಂದರೆ ಆದಿ ಇಲ್ಲದೆ ಇದ್ದವನು, ಸನಾತನ ಅಂದರೆ ನಾಶ ಇಲ್ಲದೆ ಇರುವವನು ಅಂತ ನಮಗೆ ಸಾಮಾನ್ಯವಾದ ಅರ್ಥ ಗೊತ್ತಿದೆ. ಒಂದು ಹೆಚ್ಚಿನ ಅರ್ಥ ಇದೆ ಅದಕ್ಕೆ. ನಾದವುಳ್ಳವನಾದ್ರಿಂದ ಸನಾತನ ಅಂತ. ಅದಕ್ಕೆ ನಾದೇನ ತೇನ ಮಹತಾ ಸನಾತನ ಇತಿ ಸ್ಮೃತಃ ಅಂತ ಮೋಕ್ಷ ಧರ್ಮ ಪರ್ವ, ಮಹಾಭಾರತದ ಶಾಂತಿ ಪರ್ವದ ಉಪಪರ್ವವಾದ ಮೋಕ್ಷ ಧರ್ಮ ಪರ್ವದಲ್ಲಿ ಒಂದು ಮಾತಿದೆ. ಅದನ್ನು ಆಚಾರ್ಯರಲ್ಲಿ ಉದ್ಧರಿಸಿದ್ದಾರೆ. ಅದಕ್ಕೇನರ್ಥ? ವಿಜಯಧ್ವಜರು ಅದನ್ನು ಬರೆದಿಲ್ಲ, ಯಾದವಾರ್ಯರು ಅದನ್ನು ವಿವರಿಸಿದ್ದಾರೆ. ಯೋಸೋ ಸನಾತನಃ ಅಂದರೆ ನಾದನಂ ಅಂದರೆ ನಾದದಿಂದ ಸಹಿತ ಅಥವಾ ನಾದನದಿಂದ ಸಹಿತ. ಸನಾತನ ಅಂತಿದೆಯಲ್ಲ, ಸ ಅಂತ ಅನ್ನೋದು ಸಹಿತ ಅನ್ನೋ ಅರ್ಥವನ್ನು ತೋರಿಸ್ತದೆ. ನಾತನ ಅಂದರೂ ನಾದನ ಅಂದರೂ ಅರ್ಥ ಒಂದೇ. ಅದಕ್ಕೆ ಶಬ್ದ ಅಂತ ಅರ್ಥ. ಯಾವ ಶಬ್ದ ಅಂದರೆ ವೀರಾತ್ಮಕವಾದ ಶಬ್ದ. ವೇದವೆಂಬ ಶಬ್ದದಿಂದ ಸಹಿತನಾದವನು ಈ ಭಗವಂತ ಅಂದರೆ ವೇದದಿಂದ ಪ್ರತಿಪಾದ್ಯ, ತತ್ಸ್ತುತ್ಯ ಅಂತ ಅರ್ಥ. ಪದ ಸಮನ್ವಯೇನ ಒಂದೊಂದು ಅಖಂಡವಾದ ವೇದವು, ಅದರ ಭಾಗಗಳು, ಸೂಕ್ತಗಳು, ಅಧ್ಯಾಯಗಳು ಅಲ್ಲದೇನೆ ವಾಕ್ಯಗಳು, ಒಂದೊಂದು ಪದವು, ಒಂದೊಂದು ಅಕ್ಷರವೂ ಭಗವಂತನನ್ನು ಹೇಳ್ತದೆ. ಅದು ನಮ್ಗೆ ಗೊತ್ತಿದೆ. ಅದಕ್ಕಾಗಿ ಆತನನ್ನು ಸನಾತನ ಅಂತ ಹೇಳುವುದು ಅಂತ ಅಲ್ಲಿ ಅರ್ಥ ಇದೆ. ಈ ಅರ್ಥ ತಪ್ಪೇನಲ್ಲ, ಶ್ರೇಷ್ಠವಾದ ಅರ್ಥವೇ. ಆದರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಅದು ಯಾವ ಪ್ರಸಂಗದಲ್ಲಿ ಬಂದಿದೆ ಅನ್ನುವುದು ನಮ್ಗೆ ಗೊತ್ತಿರಬೇಕು. ದಾನವೇಂದ್ರರು ತಮ್ಮ ಶಕ್ತಿಯ ಅಹಂಕಾರದಿಂದ ಆ ಭಗವಂತನನ್ನು ನಿಗ್ರಹಿಸಲಿಕ್ಕೆ ಪ್ರಯತ್ನ ಪಟ್ಟರು, ಅವನನ್ನು ಹಿಡೀಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಬರುವ ಪ್ರಸಂಗ ಅದು. 12ನೇ ಪರ್ವ ಅಂದರೆ ಶಾಂತಿ ಪರ್ವ, ಅದರಲ್ಲಿ 209ನೇ ಅಧ್ಯಾಯ 18ನೇಯ ಶ್ಲೋಕ. ತಥೋ ವಿಷ್ಣು ಮಹಾತೇಜಾಃ ವಾರಾಹಂ ರೂಪಮಾಸ್ಥಿತಃ ಅಂತರ್ಭೂಮಿಂ ಸಂಪ್ರವಿಶ್ಯ ಜಗಾಮ ದಿತಿಜಾಂ ಪ್ರತಿ. ಈ ಭಗವಂತ ವರಾಹ ರೂಪವನ್ನು ತಾಳಿ ಭೂಮಿಯೊಳಗೆ ಪ್ರವೇಶ ಮಾಡಿ ದೈತ್ಯರೆಲ್ಲಿದ್ರೋ ಅಲ್ಲಿ ಹೋದ. ಆ ದೈತ್ಯರೆಲ್ಲ ಅಂತರ್ಭೂಮಿಗತಃ ಇರುವುದೇ ಅಲ್ಲಿದ್ರು ಅವರು. ತಥೋ ದೇವಾದಿದೇವ ಸಹ ಯೋಗಾತ್ಮ ಯೋಗಸಾರಥಿ. ದೇವಾದಿದೇವನಾದ ಯೋಗೇಶನಾದ ಭಗವಂತ ವಿನನಾದ ಮಹಾನಾದಂ ಶೋಭಯನ್ ದೈತ್ಯದಾನವಾನ್, ಒಂದು ಭಯಂಕರವಾದ ನಾದ ಮಾಡಿದ. ಅದರಿಂದ ದೈತ್ಯದಾನವರೆಲ್ಲರಿಗೂ ಕೂಡ ಭಯ ಆಯಿತು. 3 ಲೋಕಗಳೆಲ್ಲವೂ ಕೂಡ ಮಾರ್ದನೆಗೈದವು. ತೇನ ಸನ್ನಾದ ಶಬ್ದೇನ ಲೋಕಾನಾಂ ಕ್ಷೋಭ ಆಗಮತ್. 3 ದೈತ್ಯರಿಗೆ ಮಾತ್ರ ಅಲ್ಲ, 3 ಲೋಕಗಳಿಗೂ ಭಯ ಆಯಿತು. ಇಂದ್ರ ಮೊದಲಾದ ದೇವತೆಗಳಿಗೂ ಎದೆಗುಂದುವಂತಾಯಿತು. ಸ್ಥಾವರಂ ಜಂಗಮಂ ಚೇವ ತೇನ ನಾದೇನ ಮೋಹಿತಂ. ಆ ನಾದ ಎಷ್ಟು ಭಯಂಕರವಾಗಿತ್ತಂದ್ರೆ ಆ ನಾದದ ಶ್ರವಣ ಮಾತ್ರದಿಂದ ಅವರು ಪ್ರಾಣ ಕಳ್ಕೊಂಡ್ರು ಅನೇಕ ದೈತ್ಯರು. ವರಾಹ 13 ದ್ವಿಷಾಂ
ಖುರೈಹಿ ವಿದಾರಯಾಮಾಸ ಮಾಂಸಮೇಧೋಸ್ತಿ ಸಂಚಯಾನ್. ತನ್ನ ವರಾಹ ರೂಪವನ್ನು ತಾಳಿದ್ನಲ್ಲ, ತನ್ನ ಕಾಲುಗಳ ಗೊರಸುಗಳಿಂದ ಆ ದೈತ್ಯರ ಮಾಂಸ ಮೇಧಸ್ಸೆಲ್ಲವನ್ನು ಕೂಡ ಸೀಳಿ ಹಾಕಿದ. ಹೀಗೊಂದು ಮಹಾನಾದ ಮಾಡಿದ್ನಲ್ಲ ಅವನು, ವಿನನಾದ ಮಹಾನಾದಂ ಅಂತ ಬಂದಿದೆಯಲ್ಲ, ಹೀಗೆ ಮಹಾನಾದ ಮಾಡಿದ್ದರಿಂದ ಅವನಿಗೆ ಸನಾತನ ಅಂತ ಹೆಸರು. ನಾದೇನ ತೇನ ಮಹತ ಸನಾತನ ಇತಿ ಸ್ಮೃತಃ. ಇದು ಶಾಂತಿ ಪರ್ವ 12ನೇ ಅಧ್ಯಾಯ, 12ನೇ ಪರ್ವ. ಅಲ್ಲಿ 209ನೇ ಅಧ್ಯಾಯ. 209ನೇ ಅಧ್ಯಾಯ ಅಂತನ್ನುವುದು ಒಟ್ಟಾರೆ ಶಾಂತಿ ಪರ್ವವನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು, ಮೋಕ್ಷ ಧರ್ಮ ಪದವನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೇಳಿದ್ದಲ್ಲ ಅದು. ನೀವು ಆ ಶ್ಲೋಕವನ್ನು ಅಲ್ಲಿ ಕಾಣುವವರು ಮೋಕ್ಷ ಧರ್ಮ ಪರ್ವದ ಅಧ್ಯಾಯವನ್ನು ಬೇರೆಯೇ ನೋಡಬೇಕಾಗ್ತದೆ. ಪದ್ಮನಾಭೋ ಮಹಾಯೋಗಿ ಭೂತಾಚಾರ್ಯ ಸ ಭೂತರಾಟ್. ಅವನನ್ನು ಪದ್ಮನಾಭ ಮಹಾಯೋಗಿ ಅಂತಾರೆ, ಭೂತಾಚಾರ್ಯ ಅಂತಾರೆ, ಭೂತರಾಜ ಅಂತಾರೆ. ಮುಂದೆ ಅವರು ಚತುರ್ಮುಖ ಬ್ರಹ್ಮನ ಬಳಿಗೆ ಹೋದರು. ಎಂಥ ನಾದ ಇದು, ಇದರಿಂದ ನಮಗೆ ಎದೆಗುಂದುವಂತಾಗಿದೆ ಅಂತ ಹೇಳಿದರು. ಆಗ ಆ ಚತುರ್ಮುಖ ಬ್ರಹ್ಮ ಅವರಿಗೆ ಇದೆಲ್ಲವೂ ವರಾಹನ ಧ್ಯಾನ, ಸ್ಥಿರೀಭವತ, ಸಮಾಧಾನ ಮಾಡಿಕೊಳ್ಳ್ರಿ. ಕೃಷ್ಣೋಯಂ ಸರ್ವ ವಿಘ್ನ ವಿನಾಶನಃ, ನಿಮಗೆ ಬಂದು ವಿಘ್ನಗಳನ್ನೆಲ್ಲ ನಾಶ ಮಾಡಿದ್ದಾನೆ ಅಂತ ಹೇಳಿದರು. ಇದಲ್ಲಿ ಕೇಳಿ ಬರ್ತದೆ. ಅದರಿಂದ ಅಲ್ಲಿ ಮೂಲಭೂತವಾಗಿ ಇರುವುದು, ಮೋಕ್ಷಧರ್ಮ ಪರ್ವದಲ್ಲಿರುವುದು ಮಹತ್ತಾದ ಗರ್ಜನೆ ಮಾಡಿದ ಅಂತ ಹೊರತು ಅಲ್ಲಿ ವೇದ ಪ್ರತಿಪಾದ್ಯ ಅಂತ ಆ ಪ್ರಸಂಗಕ್ಕೆ ಹೊಂದುವ ಅರ್ಥ ಅಲ್ಲ ಅದು. ಆದರೆ ಸಕಲ ಮಹಾಭಾರತಕ್ಕೂ ಕೂಡ 10 ಅರ್ಥಗಳಿರೋದರಿಂದ ವೇದ ಪ್ರತಿಪಾದ್ಯ ಅಂತ ಮತ್ತೊಂದು ಅರ್ಥ. ಇದನ್ನು ನಾವು 3 ಅರ್ಥಗಳನ್ನು ತಿಳ್ಕೊಳ್ಬೇಕು. ಒಂದು, ಮಹಾಗರ್ಜನೆ ಮಾಡಿದ್ದರಿಂದ, ಅವನು ಮಹಾನಾದ ಮಾಡಿದ್ದರಿಂದ ಸನಾತನ. ಮತ್ತೆ ನಾದ ಅಂದರೆ ವೇದನಾದ, ಅದರಿಂದ ಸ್ತುತ್ಯನಾದ್ದರಿಂದ ಸನಾತನ ಅಂತ ಮತ್ತೊಂದು ಅರ್ಥ. ಈ ನಾದ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥ ಇದೆ, 3ನೇದ್ದು. ಈ ಓಂಕಾರಕ್ಕೆ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ ಅಂತ 8 ಅವಯವಗಳಿವೆ. ಅದರಲ್ಲಿ ಅಕಾರದಿಂದ ಕೃಷ್ಣವಾಚ್ಯ, ಉಕಾರದಿಂದ ರಾಮವಾಚ್ಯ, ಮಕಾರದಿಂದ ನರಸಿಂಹ, ನಾದದಿಂದ ವರಾಹವಾಚ್ಯ ಅಂತ ಇದು ಯತಿ ಪ್ರಣವಕಲ್ಪ ಅಲ್ಲಿ ಬಂದಿರುವ ವಿಚಾರ. ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವಚ. ಈ ಎಲ್ಲ ದೇವತೆಗಳು ಅಕಾರಾದಿಗಳಿಂದ ವಾಚ್ಯರು ಅಂತ ಬಂದಿದೆ. ಹೀಗೆ ವರಾಹ ನಾದದಿಂದ ಸಹಿತ ಅಂದರೆ ಆ ಓಂಕಾರದ ಅವಯವವಾದ ನಾದದಿಂದ ವಾಚ್ಯ ಅಂತ ಮತ್ತೊಂದು ಅರ್ಥವನ್ನು ತಿಳ್ಕೊಳ್ಬಹುದು. ಈಗ ಒಟ್ಟು 3 ಅರ್ಥಗಳಿವೆ ಅದಕ್ಕೆ. ಭಾಗವತ ಶ್ಲೋಕದಲ್ಲಿ ವಿಕಾರ್ಯಂ ಅಂತಿದೆ. ವಿಕಾರ್ಯಂ ಅಂದರೆ ವಿವಿಧ ಕಾರ್ಯಯುಕ್ತಂ, ದೇವತೆಗಳೆಲ್ಲರನ್ನು ವಿವಿಧ ಕಾರ್ಯಯುಕ್ತರನ್ನಾಗಿ ಮಾಡಿದವನು. ಮತ್ತೆ ದೇವಮಯ ಅಂದರೆ ಎಲ್ಲ ದೇವರಿಂದ ಅಭಿನ್ನನಾದವನು ಅಂತ ಅರ್ಥ ಅಲ್ಲ. ದೇವಾ ಪ್ರಧಾನಃ ಯಸ್ಮಾತ್ ಸಹ ದೇವಪ್ರಧಾನ. ಯಾವನ ಅನುಗ್ರಹದಿಂದ ದೇವತೆಗಳು ಉಳಿದೆಲ್ಲ ಜೀವಕೋಟಿಗಿಂತ ಪ್ರಧಾನರಾದರೋ ಅವನು ದೇವಮಯ ಅಂತ ಹೀಗರ್ಥ. ಮನಸ್ಥಿತನಾದ ಈ ಭಗವಂತ ಆ ದೇವತೆಗಳಿಗೆಲ್ಲರಿಗೂ ಕೂಡ ಹೀಗೆ ಪ್ರಾಧಾನ್ಯ ಕೊಟ್ಟವನು ಅನ್ನೋದಕ್ಕೆ ಒಂದು ಪ್ರಮಾಣ ಶ್ಲೋಕ ಅಲ್ಲಿ ಹೇಳಿದ್ದಾರೆ. ಮನಸ್ಥಿತೋ ಹರಿರ್ನಿತ್ಯಂ ಸರ್ವದೇವೇಶು ಸಂಸ್ಥಿತಃ ದೇವಪ್ರಧಾನಕಾನ್ ಲೋಕಾನ್ ಕರೋತ್ಯನುಗತ ಸದಾ ಅಂತ. ಮನಸ್ಸಿನಲ್ಲಿರುವ ಭಗವಂತನೇ ಸರ್ವ ದೇವತೆಗಳಲ್ಲಿಯೂ ಕೂಡ ಇದ್ದು ಆ ದೇವತೆಗಳನ್ನು ಲೋಕ ಪ್ರೇರಕರನ್ನಾಗಿ ಮಾಡಿದ್ದಾನೆ ಅಂತ ವರಾಹ ಪುರಾಣದ ಮಾತಿದೆ. ಹೀಗೆ ಆ ಮನೋಮಯ ದೇವಮಯ ಅನ್ನೋದೆಲ್ಲ ಆ ವರಾಹ ಪುರಾಣದಲ್ಲಿ ಬಂದಿರುವಂತಹ ವರಾಹ ರೂಪದ ಭಗವಂತನನ್ನು ಹೇಳ್ತದೆ. ಸನಾತನ ಅನ್ನೋ ಶಬ್ದವು ಕೂಡ ಮಹಾಭಾರತದಲ್ಲಿ ಬಂದಿರುವಂತಹ ವರಾಹ ರೂಪದ ಭಗವಂತನನ್ನು ಹೇಳ್ತದೆ. ಅದೊಂದು ವರಾಹ ರೂಪದ ವರ್ಣನೆ ಕೂಡ ಇದಾಗಿದೆ ಅಂತ ನಾವು ತಿಳಿಯಬಹುದು. ಅಲ್ಲಿ ಮಹಾಭಾರತದಲ್ಲೂ ಬಂದಿದೆ. ಶಾಂತಿ ಪರ್ವದ 209ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಕೃಷ್ಣೋಯಂ ಸರ್ವ ವಿಘ್ನ ವಿನಾಶನಃ, ಎಲ್ಲ ವಿಘ್ನಗಳನ್ನು ಪರಿಹರಿಸುವವನು ಅಂತ. ಈ ಜಗತ್ತಿನಲ್ಲೇ ಭಕ್ತರಿಗೆ ಬಂದ ವಿಘ್ನಗಳನ್ನು ಪರಿಹರಿಸುವುದಲ್ಲದೇನೆ ಮುಕ್ತಿಗೆ ಹೋಗುವಾಗ ಏನೇನು ಸಾಧಕರಿಗೆ ವಿಘ್ನ ಬರ್ತವೆ ಅವನ್ನು ಕೂಡ ಪರಿಹರಿಸ್ತಾನೆ ಅಂತ ನಾವು ತಿಳ್ಕೊಳ್ಬಹುದು. ಅಲ್ಲಿಗೆ ಈ ಭಾಗ
ಸಮಾಪ್ತ ಆಗ್ತದೆ. ಅಲ್ಲಿ ಈ 33ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಮತ್ತು 34ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಇವಿಷ್ಟೆಲ್ಲ ಭಾಗವತ ತಾತ್ಪರ್ಯದ ಶ್ಲೋಕಗಳನ್ನು ಉದ್ಧರಿಸಿದ್ದಾರೆ. ವರಾಹ ಪುರಾಣ, ವಾಮನ ಪುರಾಣ, ಬ್ರಹ್ಮಾಂಡ ಪುರಾಣ ಇದೆಲ್ಲ. ನಾವಿನ್ನೂ ಈಗ 34ನೇ ಶ್ಲೋಕಕ್ಕೆ ಕಾಲಿಟ್ಟಿಲ್ಲ, 33ನೇ ಶ್ಲೋಕನೇ ನೋಡ್ತಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಭಾಗವತ ತಾತ್ಪರ್ಯ ಏನಿದೆ ಅದನ್ನು ಮಾತ್ರ ನಾವೀಗ ನೋಡಿದ್ದೇವೆ. ಇದರ ಬಗ್ಗೆ ಇನ್ನಷ್ಟು ಅಂಶಗಳನ್ನು ಹೇಳಬೇಕಾಗಿದೆ, ಅದನ್ನು ನಾಳೆ ದಿವಸ ಹೇಳುವ ಪ್ರಯತ್ನ ಮಾಡ್ತೇನೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನೊಂದು ಶ್ರೀಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.